ಮರ್ಡರ್ ಕೇಸ್ ಚಾರ್ಜ್ ಶೀಟ್ಗೆ ರೆಡಿಯಾದ ಪೊಲೀಸರು ಡಿ ಬೆಸ್ಟ್ ಎಂದವರೇ ಹಿತ ಶತ್ರು. ದರ್ಶನ್ ಬಗ್ಗೆ ಮಾತನಾಡೋ ಮೊದಲು ಹುಷಾರ್. ಪತ್ನಿ ಭೇಟಿ ನಂತರ ದಚ್ಚು ಮುಖದಲ್ಲಿ ಮಂದಹಾಸ. ಬಳ್ಳಾರಿ ಜೈಲಿನಲ್ಲಿ ಆಕ್ಟಿವ್ ಆದ ದರ್ಶನ್. ಪೂಜೆ ಪ್ರಸಾದದಿಂದ ತೊಲಗುತ್ತಾ ದೋಷ. ಮೊನ್ನೆ ದೇವರ ಗುಡ್ಡ, ನಾಳೆ ಚಾಮುಂಡಿ ಬೆಟ್ಟ. ಸಿಎಂಗೆ ಪ್ರಾಸಿಕ್ಯೂಷನ್ ಪೀಕಲಾಟ. ನಾಡದೇವಿ ಮೊರೆಗೆ ಹೊರಟ ಸಿದ್ದರಾಮಯ್ಯ. ಸಿಎಂ ಕೈ ಸೇರಿದ ಕೊರೋನಾ ಅಸ್ತ್ರ. ವರದಿ ಸಿಗ್ತಾ ಇದ್ದಂತೆ ಕಾಂಗ್ರೆಸ್ ಹೊಸ ತಂತ್ರ. ಡಿನ್ನರ್ ಮೀಟಿಂಗ್ನಲ್ಲಿ ಬಿಜೆಪಿ ವಿರುದ್ಧ ಮಂತ್ರ. ಚನ್ನಪಟ್ಟಣದಲ್ಲಿ ಕಾವೇರಿದ ಫೈಟ್. ಹೈಕಮಾಂಡ್ನಲ್ಲಿ ಸಿಪಿವೈ ಪರ ವಕಾಲತ್ತು. ಎಚ್ಡಿಕೆ ಮೇಲೆ ಯೋಗೇಶ್ವರ್ ಭವಿಷ್ಯ. ಬಿಗ್ ಮಾರ್ನಿಂಗ್ ನಲ್ಲಿರುವ ಪ್ರಮುಖ ಸುದ್ದಿಗಳಿಗೆ ಮತ್ತಷ್ಟು ಇನ್ಪುಟ್ಸ್ ಆಡ್ ಆನ್ ಮಾಡಲಿಕ್ಕೆ ನಮ್ಮ ಮೂವರು ಪ್ರತಿನಿಧಿಗಳು ಲೈವ್ ನಲ್ಲಿ ಕನೆಕ್ಟೆಡ್ ಇರ್ತಾರೆ. ಬೆಂಗಳೂರಿನಿಂದ ಮಾದೇಶ್, ಈ ಚಾರ್ಜ್ ಶೀಟ್ ಸಬ್ಮಿಷನ್ಗೆ ಯಾವ ರೀತಿಯಾದ ತಯಾರಿಗಳು ನಡೀತಿದೆ ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಹಾಗೆ ಬಳ್ಳಾರಿಯಲ್ಲಿ ದರ್ಶನ್ ಹೇಗಿದ್ದಾರೆ, ಇವತ್ತಿನ ಅಪ್ಡೇಟ್ ಏನು, ಇದ್ರ ಬಗ್ಗೆ ರೇಣುಕಾರಾಧೆ, ಅದರಲ್ಲೂ ಏನೋ ಪೂಜೆ ಪ್ರಸಾದ ಇತ್ಯಾದಿ ತಂದ್ಕೊಟ್ಟಿದ್ದಾರಂತೆ. ನೆನೆ ಹೇಳ್ತಿದ್ರು ಡ್ರೈ ಫ್ರೂಟ್ಸ್ ಎಲ್ಲ ತಂದ್ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು ಅಂತ ಹೇಳಿ. ಅದರ ಮತ್ತಷ್ಟು ಡೀಟೇಲ್ಸ್ ಅನ್ನ ರೇಣುಕಾರಾಧ್ಯ ನೀಡ್ತಾ ಹೋಗ್ತಾರೆ. ಹಾಗೆ ಪೊಲಿಟಿಕಲ್ ಡೆವಲಪ್ಮೆಂಟ್, ಎಸ್ಪೆಷಲಿ ಮೂಡಾ ವಿಚಾರ, ಹಾಗೆ ಟೆಂಪಲ್ ರನ್ ಮುಖ್ಯಮಂತ್ರಿಗಳು ನಡೆಸ್ತಾ ಇರೋದು, ಹಾಗೆ ಕೊರೋನಾ ಅಸ್ತ್ರ ಯಾವ ರೀತಿ ಬಳಕೆ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ನವ್ರು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ, ಈ ಡಿನ್ನರ್ ಮೀಟ್ ನ ಡೀಟೇಲ್ಸ್ ಏನು, ಇದನ್ನ ಸುರೇಶ್ ನೀಡ್ತಾ ಹೋಗ್ತಾರೆ. ಆಯಾ ಸುದ್ದಿ ಬಂದ ಸಂದರ್ಭದಲ್ಲಿ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಎನಿವೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ. ಕನೆಕ್ಟೆಡ್ ಇರಿ, ಮಾತನಾಡ್ತೀವಿ. ಮೊದಲ ಸುದ್ದಿ ಕಡೆ ಗಮನ ಕೊಡೋಣ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಜಿತ್, ದರ್ಶನ್ ಪರ ಯಾರೆಲ್ಲ ಬ್ಯಾಟ್ ಮಾಡ್ತಾ ಇದ್ರು, ಅಂದ್ರೆ ಯಾರೆಲ್ಲ ದರ್ಶನ್ ಪರವಾಗಿ ನಿಂತ್ಕೊಂಡು ಮಾತನಾಡ್ತಾ ಇದ್ರು, ಇನ್ನು ಮುಂದೆ ಹಾಗೆ ಮಾತನಾಡೋಕ್ ಮುಂಚೆ ಹುಷಾರಾಗಿರ್ಬೇಕು. ಒಂದೊಂದು ಹೇಳಿಕೆಯಿಂದಲೂ ಕೂಡ ದರ್ಶನ್ಗೆನೆ ಕಂಟಕ ಆಗ್ತಾ ಇದೆ. ದರ್ಶನ್ನೇ ಬೆಸ್ಟ್ ಅಂತ ಹೇಳಿ ಯಾರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಅವರ ಹಿಸ್ಟ್ರಿಯನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿವೀಲ್ ಆಗಲಿದೆ. ನೋಡಿ, ದರ್ಶನ್ ವಿಚಾರವಾಗಿ ಯಾರ್ಯಾರು ಮಾತಾಡಿದ್ರು ಅದರಲ್ಲೂ ಕೂಡ ದರ್ಶನ್ ಬೆಸ್ಟ್ ಅಂತೇಳಿ ಹೇಳಿದ್ರು. ದರ್ಶನ್ ಕೊಲೆ ಆರೋಪವನ್ನು ಯಾರು ಸಮರ್ಥಿಸಿಕೊಂಡಿದ್ರು, ಈಗ ಅವರಿಗೆ ಕಂಟಕ ಎದುರಾಗೋದು ಗ್ಯಾರಂಟಿ. ರಿಪಬ್ಲಿಕ್ ಕನ್ನಡ